ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಸಮಿತಿ ವತಿಯಿಂದ 53ನೇ ನವರಾತ್ರಿ ಉತ್ಸವವನ್ನು ನಗರದ ಬೆಸ್ವಾರಪೇಟೆಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅಕ್ಟೋಬರ್ 3ರಿಂದ 12ರವರೆಗೆ ಹಮ್ಮಿಕೊಂಡಿದೆ ಎಂದು ಅಧ್ಯಕ್ಷ ಎಂ ಈರಣ್ಣ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗ್ಗೆಯಿಂದ ಸಂಜೆಯವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಅಕ್ಟೋಬರ್ 3ರಂದು ಸೂರ್ಯ ವಾಹನ, 4ರಂದು ಆದಿಶೇಷ ವಾಹನ, 5ರಂದು ಆಂಜನೇಯ ವಾಹನ, 6ರಂದು ಕಾಮಧೇನು ಕಲ್ಪವೃಕ್ಷ ವಾಹನ, 7ರಂದು ಚಂದ್ರ ವಾಹನ, 8ರಂದು ಗರುಡ ವಾಹನ, 9ರಂದು ಗಜವಾಹನ, 10ರಂದು ಅಶ್ವವಾಹನ, 11ರಂದು ಸಿಂಹ ವಾಹನ ಉತ್ಸವ ನಡೆಯಲಿದೆ ಎಂದರು. ಅಕ್ಟೋಬರ್ 6ರಂದು ಮಹಿಳೆಯರಿಂದ ಕಳಸ ಮೆರವಣಿಗೆ, ದೀರ್ಘ ನಮಸ್ಕಾರವಿದೆ. ಅಕ್ಟೋಬರ್ 10ರಂದು ಉಚ್ಛಾಯ ಮಹೋತ್ಸವ ಜರುಗಲಿದೆ. ಅಕ್ಟೋಬರ್ 11ರಂದು ರಥೋತ್ಸವ ನಡೆಯಲಿದೆ. ಅಕ್ಟೋಬರ್ 12ರಂದು ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿದೆ ಎಂದು ತಿಳಿಸಿದರು. ಸಂಶೋಧನೆಯಿಂದ ಮಾಡಿಸಿದ ವಾಹನಗಳು ತಯಾರಾಗಿದೆ. ಆಮೇಲೆ ಈಗ ಎಲ್ಲ ವರ್ಗದ ಜನರು ಕೂಡ ನಮ್ಮ ಗುಡಿಗೆ ಬರ್ತಾರೆ. ಹೀಗಾಗಿ ಹೆಚ್ಚಿನ ಪ್ರಚಾರ ನೀವು ಮಾಡಬೇಕಾಗಿಲ್ಲ. ಸ್ವಾಮಿ ಎಲ್ಲ ಮಾಧ್ಯಮ ವರ್ಗದವರಿಗೆ ನಮಸ್ಕಾರ. ಸರ ಬುಧವಾರ 3ನೇ ತಾರೀಕು ಸೂರ್ಯವಾಹನ, ಶುಕ್ರವಾರ ಆದಿಶೇಷವಾಹನ, ಶನಿವಾರ ಆಂಜನೇಯವಾಹನ, ಆದಿವಾರ ಕಾಮಧೇನು ಕಲ್ಪವೃಕ್ಷ, ಸೋಮವಾರ ಚಂದ್ರವಾಹನ, ಮಂಗಳವಾರ ಗರುಡವಾಹನ, ಬುಧವಾರ ಗಜವಾಹನ, ಗುರುವಾರ ಅಶ್ವವಾಹನ, ಶುಕ್ರವಾರ ಸಿಂಹವಾಹನ. ಆಮೇಲೆ ವಿಶೇಷ ಕಾರ್ಯಕ್ರಮಕ್ಕರ 6ನೇ ತಾರೀಕು ಆದಿವಾರ ಉತ್ಸವ ಮಹಿಳೆಯರು ಕಳಸಗಳ ಸಂಗಡ ದೀರ್ಘ ಸಾಷ್ಟಾಂಗ ನಮಸ್ಕಾರ ಇರ್ತಾರೆ. 6ನೇ ತಾರೀಕು ಅವತ್ತು ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆ ಇರ್ತಾರೆ ಸರ್. ಅವತ್ತು ಆಮೇಲೆ 10/10 ಗುರುವಾರ ಉತ್ಸವ ಇರ್ತದೆ ಸರ್. ದಿನಾಂಕ 10/10/24 ಉತ್ಸವ ಇರ್ತದೆ. ಆಮೇಲೆ 11/10 ಶುಕ್ರವಾರ ರಥೋತ್ಸವ, 12ನೇ ತಾರೀಕು ವಿಜಯದಶಮಿ ಶ್ರೀನಿವಾಸ ಕಲ್ಯಾಣ ಇರ್ತದೆ ಸರ್. ಅದೇ ಶ್ರೀನಿವಾಸ ಕಲ್ಯಾಣೋತ್ಸವ ಇರ್ತದೆ. ಇದಕ್ಕೆ ನಮ್ಮಲ್ಲಿ ತಿರುಪತಿಗೆ ಕರೆಯೋದು ಒಂದೇ ಅಂದರೆ ಅಲ್ಲಿ ತಿರುಪತಿ ಗರುಡವಾಹನ ಇರ್ತದೆ ಸರ್. ನಮ್ದು ಅದೊಂದು ಇಲ್ಲಿ ಸೇಮ್ ಇರ್ತದೆ. ದಯಮಾಡಿ ನೀವು ಮಾಧ್ಯಮದ ಮಿತ್ರರು ಗರುಡ ಮತ್ತು ಆಂಜನೇಯವಾಹನಕ್ಕೆ ಹೆಚ್ಚಿನ ಜನಸಂಖ್ಯೆ ಇರ್ತದೆ, ಅದನ್ನು ಹೆಚ್ಚಿನ ಪ್ರಚಾರ ಮಾಡಬೇಕಂತಂದು ತಮ್ಮಲ್ಲಿ ಮನವಿ ಮಾಡ್ತೀವಿ. ವೆಂಕಟೇಶ್ವರ ಸ್ವಾಮಿಗೆ ಪಂಚರೋಗ ಸ್ತೋತ್ರವನ್ನು ಸಮರ್ಪಣೆ ಮಾಡಬೇಕಂತದ್ದು ಈ ವರ್ಷದ ಒಂದು ವಿಶೇಷವಾಗಿದೆ. ಹಾಗೂ ಸಾಯಂಕಾಲದಲ್ಲಿ 7 ಗಂಟೆಯಿಂದ ಪ್ರಾರಂಭವಾದಂಥ ಉತ್ಸವ ರಾತ್ರಿ 9:30 ಗಂಟೆಗೂ ಅನೇಕ ಭಜನಾ ಮಂಡಳಿಗಳು ಗೋವಿಂದ ಗಾನವನ್ನು ನಡೆಸತಕ್ಕಂಥವರಿಗೆ ಸಾಮೂಹಿಕ ಸಂಗೀತ ಇರುತ್ತದೆ ಮತ್ತು ರಥೋತ್ಸವ ಎಲ್ಲ ನಡೀತದೆ. ಇದನ್ನೆಲ್ಲ ತಾವು ಹೆಚ್ಚಿನ ರೀತಿಯಲ್ಲಿ ತೋರಿಸಿದಷ್ಟು ನಮ್ಮ ದೇವಸ್ಥಾನ ಇನ್ನೂ ಪ್ರಸಿದ್ಧಿಗೆ ಬರ್ತದೆ ಅಂತೇಳಿ ಅಂದ್ಕೊಂಡಿದ್ದೇವೆ. ಶ್ರೀನಿವಾಸ ಕಲ್ಯಾಣೋತ್ಸವ ಪುರಾಣ ಕೂಡ ಇರುತ್ತದೆ ಮತ್ತು ಅನೇಕ ಪಂಡಿತರಿಂದ ಶ್ರೀನಿವಾಸನ ವಿಷಯವಾಗಿ ಕುರಿತು ವಿಚಾರಗಳು ನಡೀತವೆ. ಕಾರ್ಯಕ್ರಮಗಳು ನಮ್ಮ ದೇವಸ್ಥಾನದಲ್ಲಿ ನಡೀತವಾದ್ದರಿಂದ ಅವುಗಳೆಲ್ಲರೂ ಹೆಚ್ಚಿನ ಒಂದು ಪ್ರಚಾರವನ್ನು ಮಾಡಿಕೊಟ್ಟು ಪ್ರಸಿದ್ಧೀಕರಿಸಬೇಕಂತ ಈ ಸಂದರ್ಭದಲ್ಲಿ ಎಸ್ ವೆಂಕಟೇಶ್, ಲಕ್ಷ್ಮೀಪತಿ, ಆಂಜನೇಯ ಸೇರಿದಂತೆ ಇತರರು ಇದ್ದರು.